ಬೆಳಗ್ಗೆ ನಾವು ಬೆಂಗಳೂರಿಂದ ಬಂದ್ರೆ ಈ ನನ್ನ ಮಗ ಕಳ್ದಾಕೊಂಡ್ಬಿಟ್ಟವನೆ. ಇವನು 3 ಸಲ ತಿಂದು ತಿಂದು ಏಲಕ್ ಜಾಗ ಹುಡುಕ್ತಾವ. ಊಕುಲ್ ಸೊನ್ನೆ ಸಾದ್ರಂ. ದಿಸ್ ಇಸ್ ಸಾದ್ರಂಪುರಂ. ಗುಡ್ ಮಾರ್ನಿಂಗ್. ಹಾಯ್ ಹಲೋ ನಮಸ್ಕಾರ ಕರುನಾಡು. ಕೊನೆಗೂ ಟ್ರಿಪ್ ಸ್ಟಾರ್ಟ್ ಆಗೋಯ್ತು. ಲಾಸ್ಟ್ ವಿಡಿಯೋದಲ್ಲಿ ಪ್ಯಾಕಿಂಗ್ ಬ್ಲಾಗ್ ಮಾಡಿದ್ದೆ. ಸೊ ಈಗ ನಾವು ನಮ್ಮ ರಥಗಳಿಗೆ ಪೂಜೆನ ಮಾಡಿಕೊಂಡು ಈಗ ಹೊರಡ್ತೀವಿ. ಸೊ 4 ಗಾಡಿಗಳು, ಒಂದು R15, ಇನ್ನೊಂದು RS, ಎಕ್ಸ್ಪಲ್ಸ್ ಮತ್ತು 220. ಈಗ ಚೆನ್ನಾಗಿ ಪೂಜೆ ಮಾಡಿಕೊಂಡು ನಮ್ಮ ರಥ ಚೆನ್ನಾಗಿ ಓಡಲಿ, ನಾವು ಎಲ್ಲ ಹುಷಾರಾಗಿ ಹೋಗಿ ಸೇಫಾಗಿ ಎಂಜಾಯ್ ಮಾಡ್ಕೊಂಡು ಬರಂಗೆ ಮಾಡಪ್ಪ ದೇವ್ರೆ ಅಂತ ಬೇಡ್ಕೊಂಡು ಒಂದು ಪೂಜೆ ಮಾಡ್ಕೊಂಡು ಇಲ್ಲಿಂದ ನಮ್ಮ ಟ್ರಿಪ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಬೆಂಗಳೂರಿಗೆ ಆಫೀಸ್ಗೆ ಮನೆಯವ್ರಿಗೆಲ್ಲ ಟಾಟಾ ಬಾಯ್ ಹೇಳ್ಬಿಟ್ಟು 4 ದಿವಸ ಜಾಲಿಯಾಗಿ ಮಾನ್ಸೂನ್ ರೈಡ್ನ ಎಂಜಾಯ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ನಾವು ಹೋಗ್ತಿರೋ ಪ್ಲೇಸ್ ಫಸ್ಟ್ ಬಂದು ಕೊಳ್ಳಿ ಹಿಲ್ಸು. ಅಮಾವಾಸ್ಯೆ ಮುಗಿಸ್ಕೊಂಡು ಮಿಡ್ನೈಟ್ 12ಗೆ ಪೂಜೆ ಸ್ಟಾರ್ಟ್ ಮಾಡಿ ಬಿಡೋಷ್ಟರಲ್ಲಿ 1 ಗಂಟೆ ಆಯಿತು. ಸೊ ಹೊಸೂರು ಮೇಲೆ ಹೋಗ್ತಾ ಇದ್ದೀವಿ. ಯಾವ ರೂಟ್ ಗೊತ್ತಿಲ್ಲ, ಮುಂದೆ ಇರೋ ಒಂದು ಮ್ಯಾಪ್ ಹಾಕ್ತಾ ಇರ್ತಾನೆ, ಅವ್ನು ಹಿಂದೆ ಇರೋರು ಫಾಲೋ ಮಾಡ್ತಾ ಇರ್ತೀರಿ. ಹೋಗ್ತಾ ಇದ್ದಂಗೆ ಸ್ವಲ್ಪ ಲಗೇಜು ಸ್ವಲ್ಪ ವಾಲ್ಕೊಂತು ಇದೆ. 220 ಸ್ವಲ್ಪ ಲಗೇಜ್ ವಾಲ್ಕೊಂಡಿತ್ತು, ಅದಕ್ಕೆ ನಿಲ್ಲಿಸಿ ಮತ್ತೆ ಕಟ್ಟಿ ಹೋಗ್ತಾ ಇದ್ದೀವಿ. ನಾವು ಬಂದಿರೋದು, ನಾನು ಕೂತಿರೋದಿದೆ RS 200ಅಲ್ಲಿ. ಹೋದೆ ಇವನು R15 ಎತ್ಕೊಂಡ್ಬಂದವನೆ. ಒಬ್ಬ ದಡಿಯ ಓಡೋಗವನೆ ಎಕ್ಸ್ಪಲ್ಸಲ್ಲಿ ಓಡೋಗಿದ್ದೇನೆ. ಟ್ರಿಪ್ ಸ್ಟಾರ್ಟ್ ಆಗಿ ಇನ್ನೂ ಒಂದು 60 ಕಿಲೋಮೀಟ್ರ್ ಬಂದಿಲ್ಲ, ಆಗಲೇ ಒಬ್ಬ ದಡಿಯ ಓಡೋಗ್ಬಿಟ್ಟಿದ್ದೇನೆ ಎಕ್ಸ್ಪಲ್ಸ್ ಅವನು. ಏನು ಮಾಡೋಕ್ಕಾಗಲ್ಲ, ಅವ್ರಿಗೂ ಜೋಶು, ಟ್ರಿಪ್ ಅನ್ನೋ ಖುಷಿ. ಬಟ್ ಮಿಸ್ ಆದರೆ ಮತ್ತೆ ಅವ್ರನ್ನ ಹುಡ್ಕೊಂಡು ಮತ್ತೆ ವೆಯ್ಟ್ ಮಾಡಿಕೊಂಡು ಲೇಟಾಗಿ ಹೋಗುತ್ತೆ. ಸೊ ಇಟ್ ಹ್ಯಾಪೆಂಡ್ಸ್, ಏನು ಮಾಡೋಕ್ಕಾಗಲ್ಲ. ಒಂದು ಕಡೆ ಚಳಿ, ಮಳೆ ಏನಷ್ಟು ಬರ್ತಾ ಇಲ್ಲ, ಚಳಿ ಸ್ವಲ್ಪ ಆಗ್ತಾ ಇದೆ. ಇನ್ನು ಅದಕ್ಕಿಂತ ಹೆಚ್ಚಾಗಿ ನಿದ್ದೆ ಎಳೀತಾ ಇದೆ. ಮಿಡ್ ನೈಟ್ ಅಲ್ವಾ, ಅದಕ್ಕೆ ಫುಲ್ ನಿದ್ದೆ ಮೂಡು. ತಮಿಳ್ನಾಡಿಗೆ ಬರ್ತಾ ಇದ್ದಂಗೆ ಮಳೆ ಅಂತೂ ಇಲ್ಲವೇ ಇಲ್ಲ ಇಲ್ಲಿ. ನಮಗೆಲ್ಲೂ ಮಳೆ ಸಿಕ್ಕಿಲ್ಲ. ಬೆಂಗಳೂರು ಕಡೆ ಮೋಡ ಎದ್ದಿತ್ತು ಅಷ್ಟೇ, ಮಳೆ ಎಲ್ಲೂ ಸಿಗಲಿಲ್ಲ. ತಮಿಳ್ನಾಡಿಗೆ ಎಂಟ್ರಿ ಆದರೆ ಮಳೆ ಅಂತೂ ಒಂಚೂರು ಇಲ್ಲ, ನಿದ್ದೆ ಫುಲ್ ಎಳೀತಿದೆ. ಫಸ್ಟು ಒಂದು ಟೀ ಬ್ರೇಕ್ ಹಾಕಿದ್ರೆ ಸಾಕು ಅಂತ ಕಾಯ್ತಾ ಇದ್ದೀನಿ. ನೋಡೋಣ 5 minutes later. ನೋಡೋಣ ಅಂದ್ಕೊಂಡು ಬರ್ತಿದ್ದಂಗೆ ನಮ್ಮ ಹುಡುಗರು ಮೊದಲನೇ ಟೀ ಬ್ರೇಕಾಗೆ ಅಂತೂ ಇಂತೂ ನಿಲ್ಲಿಸ್ಬಿಟ್ರು. ಈ ನಿದ್ದೆ ಮುಡೋಗೋಕ್ಕೆ ಒಂದು ಟೀ ಹಾಕಲೇಬೇಕು. ಆ್ಯಕ್ಚುಲಿ ಮ್ಯಾಟ್ರ್ ಏನಂದರೆ ಮೈಕ್ ತೊಗೊಂಡಿರಲಿಲ್ಲ, ಬ್ಯಾಗಲ್ಲಿ ಹಾಕ್ಬಿಟ್ಟಿದ್ದೆ. ಅಷ್ಟೊತ್ತಿಗೆ ಮೂವ್ ಆಗೋಯ್ತು ಇಲ್ಲಿ ಗಂಟ. ಸೊ ಬರೀ ವೀಡಿಯೋ ಮಾಡಿಕೊಂಡೆ, ಅದಕ್ಕೆ ವಾಯ್ಸ್ ಕೊಡಬೇಕು. ಸೊ ಇಲ್ಲಿಂದ ಮೈಕು ಒಂದು 50ರಿಂದ 55 ಕಿಲೋಮೀಟ್ರ್ ಬಂದಿರ್ತೀರಿ. ನಮ್ಮ ಮೊದಲನೇ ಟೀ ಬ್ರೇಕ್ ಹಾಕಿದ್ದೀರಿ, ಯಾವುದೋ ಪ್ಲೇಸ್ ಗೊತ್ತಿಲ್ಲ, ಒಟ್ನಲ್ಲಿ ಹಾಕಿದ್ದೀರಿ. ಬನ್ನಿ ಇವಾಗ ನಮ್ಮ ಗ್ಯಾಂಗ್ನ ಪರಿಚಯ ಮಾಡಿಸ್ತೀನಿ. ಒಬ್ಬರನ್ನು ಪರಿಚಯ ಮಾಡ್ಸೋಕ್ಕಿಲ್ಲ. ಫಸ್ಟು ನನ್ನ ಮಗ ಗ್ಯಾಂಗ್ ಲೀಡರ್ ಯಶಸ್ ಅಂತ, ನಮ್ಮ ಜೊತೆ ಇವಾಗ ಕೆಲಸ ಮಾಡ್ತಾಯಿಲ್ಲ, ಕೆಲಸ ಬಿಟ್ಟು ಹೋಗ್ಬಿಟ್ಟ. ನನ್ನ ಮಗ ಕಾಣಿಸ್ತಾ ಇಲ್ಲ, ಆದರೂ ನಮ್ಗೆ ಸಿಗ್ತಾ ಇರ್ತಾನೆ. ಇವಾಗ ಸ್ಕೋಡಾದಲ್ಲಿ ಹೋಗ್ತಾ ಇದ್ದಾನೆ ಅವನು. ಹೆಂಗಿದೆ? ವಾವ್, ಗುಲಾಬ್ ಜಾಮೂನ್ ನಪ್ಕ ಆಯ್ತಾ? ನೋಡಕ್ಕೆ ಬಾಲ್. ನಮ್ಮ ಜೊತೆ ಫಸ್ಟ್ ಟ್ರಿಪ್ ಅಲ್ಲ ನಿಂದ? ಹೌದು. ಎಷ್ಟೊಂದು 50 ಕಿಲೋಮೀಟರ್ ಬಂದಿರ್ತೀರಾ? ಆಗ್ಲೇ ಇವನೇ ಓಡೋಗಿದ್ದಿದ್ದು ಗಾಯ್ಸ್, ಮುಂದೆ ಓಡೋಗಿದ್ದು. ಅವ್ರ ಗಾಡಿ ಬ್ಯಾಗ್ ಅಲ್ಲಾಡ್ತಾ ಇತ್ತು, ನಿಲ್ಸಿದ್ರೆ ದಡಿಯ ಓಡೋಗ್ಬಿಟ್ಟಿದ್ದು. ಅಲ್ಲಿ ಆಫರ್ ಹೊಡಿತು, ನಾನು ಹೋಗ್ಬಿಟ್ಟೆ. ಬನ್ನಿ ನೆಕ್ಸ್ಟ್ ಪರಿಚಯ ಮಾಡಿಸ್ತೀನಿ. ನೆಕ್ಸ್ಟು ನನ್ನ ಬಾಮೈದ ಈ ಕಡೆ ತಿರ್ಗ. ಕಲರ್ ಇಲ್ಲ ಮೊದ್ಲೆ, ಇದು ರೋಸ್ಟ್ ಕಲರು. ಹಿಂಗ್ ನೋಡು ಹೆಂಗ್ ಕಾಣಿಸ್ತೀನಿ ನೋಡು, ಅರ್ಥ ಆಯ್ತಾ? ಅದಕ್ಕೆ ಹೇಳಿದ್ ಈ ಕಡೆ ಬಾ ಅಂತ. ನನ್ ಬಾಮೈದ ಸಚಿನ್. ನಾನು ಯಾವಾಗ ಬರ್ತಾ ಇರ್ತೀನಿ. ಅವ್ನು ಆಲ್ರೆಡಿ ಒಂದ್ 2-3 ಬ್ಲಾಗಲ್ಲಿ ನೋಡಿರ್ತೀರ. ನಮ್ದು ಸೆಕೆಂಡ್ ಟ್ರಿಪ್ ಇದು. ಲಾಸ್ಟ್ ವರ್ಷ ಕೇರಳ ಆಯ್ತು, ಈಗ ತಮಿಳ್ನಾಡು ಸೆಕೆಂಡ್ ಟ್ರಿಪ್. ಆಲ್ವೇಸ್ ಬಿ ರೆಡಿ. ಒಂದು ಕರೆ ಏನ್ ಅನ್ನಿಸ್ತದೆ ಸಚಿನ್ ಅವರೇ? ಏನಿಲ್ಲ, ಗುಡ್ ವೈಬ್ ಬರ್ತಾ ಇದೆ. ಇನ್ನು ಸ್ಟಾರ್ಟಿಂಗ್ ಅಲ್ವಾ, ಚೆನ್ನಾಗಿರುತ್ತೆ. ಇನ್ನು ನಮ್ ಬ್ಲಾಗ್ ಅಲ್ಲಿ ನೋಡ್ದೇ ಇರೋ ಒಬ್ಬ ವ್ಯಕ್ತಿನ ತೋರಿಸ್ತೀನಿ ಇವಾಗ.
ಕಾಣ್ದಿರೋ ವ್ಯಕ್ತಿ ಗಣೇಶ್ ದೇವ್ ಗಣೇಶ್ ಆಚಾರ್ಯ. ಹಾಯ್ ವೆಲ್ಕಮ್ ಟು ಮೈ ಚಾನಲ್. ಥ್ಯಾಂಕ್ ಯು ಮಾತಾಡು. ನಂಗೆ ಬರಲ್ಲ ಮಾರ, ಇದನ್ನ ಬಿಟ್ಬಿಡು. ಫಸ್ಟ್ ಟೈಮು ಐ ಥಿಂಕ್ ಒಂದು ಇನ್ಸ್ಟಾಗ್ರಾಮು ಯಾರು ಸರ್ಚ್ ಮಾಡಿ ನೋಡಿ, VIP ನಮ್ಮನ್ನೇ ಫಾಲೋ ಮಾಡಲ್ಲ ಅವನು. ಒಂದು ಫಾಲೋವರ್ ಒಂದು ಫಾಲೋಯಿಂಗ ಝೀರೋ ಅಲ್ಲ, 0 ಫಾಲೋವರ್ಸು. ಟ್ರಿಪ್ಪಿಗೆ ಬಂದಾಗ ಮಾತ್ರ ಪಬ್ಲಿಕ್ ಮಾಡ್ತಾನೆ. ಮತ್ತೆ ಪ್ರೈವೇಟ್ ಆಗೋಯ್ತಾ? ಪ್ರೈವೇಟ್ ಆಗ್ಬಿಟ್ಟು ಅದು ಪರ್ಸನಲ್. ಓಲಿ ಟ್ರಿಪ್ ಹೆಂಗ್ ಅನಿಸ್ತಿದೆ? ಟ್ರಿಪ್ ಚೆನ್ನಾಗಿದೆ, ಈಗ ಸ್ಟಾರ್ಟ್ ಆಗಿದೆ, ಇನ್ನ ಮುಂದೆ ತುಂಬಾ ಇದೆ. ಆಕ್ಚುಲಿ ಇಲ್ಲಿ ಗಾಡಿ ನಿಲ್ಲಿಸಿದ್ಮೇಲೆ ವೈಬ್ ಸ್ಟಾರ್ಟ್ ಆಗಿರೋದು. ನಮ್ಮ ಅಚ್ಚನ ಹತ್ರನೇ ಹೋಗಿಲ್ಲ ನಾನು, ಇನ್ನೊಬ್ಬ ಬ್ಲಾಗರ್ ಹತ್ರ ಹೋಗ್ತೀನಿ ರೀ. ಇನ್ನೊಂದು ಬ್ಲಾಗರ್ ಅವನಿಲ್ಲ. ಕಾಲ್ ಮೇಲೆ ಕೂತಿಲ್ಲ ನಮ್ಮ ಅಚ್ಚ. ನಾನೇನೋ ಹೇಳಿ, ಏನೋ ಒಂದು ಹೇಳೋ. ನಿದ್ದೆ ಬರ್ತಿದೆ ಅಷ್ಟೇ, ಇನ್ನೇನು ಹೇಳಿ ನಾನು. ಇವನು ಎಲ್ಲ ಟ್ರಿಪ್ಪಲ್ಲೂ ಮುಂದೆ ಇರ್ತಾನೆ. ಇವನೊಂಥರ ಗೂಗಲ್ ಮ್ಯಾಪ್ ಇದ್ದಂಗೆ. ಫಸ್ಟ್ ಹೋಗೋದು ಇವನೇ, ಅವನ ಹಿಂದೆ ನಾವಿರ್ಬೇಕು. ಬಟ್ ಈ ಟ್ರಿಪ್ಪಲ್ಲಿ ಒಬ್ಬ ದಡಿಯ ಬಂದಿದ್ದಾನೆ. ಅವನು ಇನ್ನ ಬಂದು ಒಂದು 60 ಕಿಲೋಮೀಟರ್ ಆಗಿಲ್ಲ, ಒಂದ್ಸಲಿ ಓಡೋಗಿದ್ದ. ಇನ್ನ ಏನೇನಾಗುತ್ತೋ ನೋಡ್ಬೇಕು. ನೋಡಿ ಇವನು ಬ್ಲಾಗ್ ಮಾಡ್ತಾ ಇದ್ದಾನು. ಇವನ್ ಈ ಸಲ ಸ್ವಲ್ಪ ಜಾಸ್ತಿ ತೋರಿಸ್ತೀನಿ. ಅವ್ನು ಮತ್ತೆ ಸಿಗಲ್ಲ. ಈ ವರ್ಷ ಅಷ್ಟೇ ಸಿಗೋದು. ಇವರು ಹೊಸ ಫ್ರೆಂಡು, ಗಣಿ ಅವ್ರ ಫ್ರೆಂಡ್ ಅಲ್ವಾ ಬ್ರೋ? ನಿಮ್ ಎಲ್ಲಾರ್ಗು ಫ್ರೆಂಡ್. ಗಣಿಗೆ ಫ್ರೆಂಡ್ ಆಗಿ ಆಮೇಲೆ ನಮ್ಗೆ ಫ್ರೆಂಡ್ ಆದ ಅಂತ ಹೇಳಕ್ ಬರ್ತಾ ಇದೀನಿ. ತಡ್ಕೊಳ್ರು ಬ್ರೋ. ನಿಮ್ ನೇಮು? ಕೌಶಿಕ್. ಇವರು ಸೋಷಿಯಲ್ ಮೀಡಿಯಾ ತುಂಬಾ ನಾಚ್ಕೊಂತಾರೆ. ಸೊ ಇವ್ರನ್ನ ಡಿಸಿಪ್ಲಿನ್ ಆಗಿ ಮಾತಾಡ್ಸ್ಬೇಕು. ಬ್ರೋ ಹೆಂಗ ಅನಿಸ್ತಾ ಇದೆ? ಜಸ್ಟ್ ಒಂದು 50 ಕಿಲೋಮೀಟರ್ ಬಂದಿರ್ತೀರಾ? ಚೆನ್ನಾಗಿದ್ಯಾ? ಪರವಾಗಿಲ್ಲ, ತುಂಬಾ ಚೆನ್ನಾಗಿದೆ. ಇನ್ನ ವೈಬ್ ಇವಾಗ ಸ್ಟಾರ್ಟ್ ಆಗಿದೆ ಅಂತ. ಮತ್ತೆ ಬರ್ಬೇಕು. ಮತ್ತೆ ಬರೋಣ ಅಷ್ಟೇ. ಅವ್ರನ್ನ ನಾಚ್ಕೊಂತ ಇದಾರೆ. ಈಗ ಟೀ ಕುಡ್ದು ಮುಂದಕ್ಕೆ ಹೋಗೋಣ. ಮೊದಲನೇ ಬ್ರೇಕ್ ಮುಗಿಸ್ಕೊಂಡು ಮತ್ತೆ ರೈಡ್ನ ಸ್ಟಾರ್ಟ್ ಮಾಡಿದ್ವಿ. ಈ ಮಿಡ್ ನೈಟ್ ಫುಲ್ ಹೊಡೆಯೋದ್ರಿಂದ ನಿದ್ದೆ ತಪ್ಸೋಗೋಸ್ಕರ ಬೆಳಗ್ಗೆ ಆಗೋ ಗಂಟೆ ಎಷ್ಟು ಟೀ ಬ್ರೇಕಿಗೆ ಹಾಕ್ತಿರೋ ನಮಗೆ ಲೆಕ್ಕ ಇಲ್ಲ. ಬೇಕಾದ್ರೆ ನೋಡ್ಕೊಳ್ಳಿ ನೀವೇ. 5 minutes later. ಮತ್ತೆ ಈಗ 2ನೇ ಬ್ರೇಕ್ ಮತ್ತೆ ಟೀಗೆ ಹಾಕಿದ್ವಿ. ಅದು ನೈಟ್ ಅಲ್ವಾ, ನಿದ್ದೆ ಕೆಟ್ಟು ಹುಡುಗರ ಜೊತೆ ಎಂಜಾಯ್ ಮಾಡ್ಕೊಂಡು ಬರ್ತಾ ಟೀ ಕುಡಿತಾ ಇದ್ರೆ ನಿದ್ದೆ ಹೋಗ್ತಾ ಇರುತ್ತೆ. ನನಗಂತೂ ನಿದ್ದೆ ಎಳಿತಾನೇ ಇದೆ. ಫಸ್ಟ್ ಟೀ ಬ್ರೇಕ್ ಆಗ ಫುಲ್ ಜೋಶ್ ಇತ್ತು, ಇವಾಗ ಫುಲ್ಲು ನಿದ್ದೆ ಮಾಡು. ಈಗ ಇಲ್ಲಿ ಟೀ ಬ್ರೇಕ್ ಮುಗಿಸ್ಕೊಂಡು ಈಗ ಮತ್ತೆ ಕೊಳ್ಳಿ ಹಿಲ್ಸ್ ಕಡೆ ಹೋಗ್ತಾ ಇದ್ದೀವಿ. ಇನ್ನು ಕೊಳ್ಳಿ ಹಿಲ್ಸ್ಗೆ 138 ಕಿಲೋಮೀಟ್ರ್ ಇದೆ. ನಿದ್ದೆ ಬರಬಾರ್ದಂತ ಟೀ ಬ್ರೇಕ್ ಹಾಕ್ಕೊಂಡು ಬರೋಷ್ಟರಲ್ಲಿ ಮಾರ್ನಿಂಗೇ ಆಗೋಯ್ತು. ಕೊಳ್ಳಿ ಹಿಲ್ಸ್ಗೆ ಇನ್ನೊಂದು 100 ಕಿಲೋಮೀಟ್ರ್ ಇರ್ಬೋದು. ಮಾರ್ನಿಂಗ್ ವೈಬ್ ಒಂಥರ ಚೆನ್ನಾಗಿದೆ. ತಮಿಳ್ನಾಡಲ್ಲಂತೂ ಇಲ್ಲಿ ಗಂಟೆ ಎಲ್ಲೂ ಮಳೆ ಅಂತೂ ಸಿಕ್ಕಿಲ್ಲ. ನನ್ನ ನಿದ್ದೆ ಈಗ ಸ್ವಲ್ಪ ಕಮ್ಮಿ ಆಗ್ತಾಯಿದೆ ಈ ಮಾರ್ನಿಂಗು ವೈಬು ನೋಡಿದ್ಮೇಲೆ. ನೋಡೋಣ ಮುಂದೆ ಹೇಗಿರುತ್ತೆ ಅಂತ. ಬರ್ತಾ ಇದೀವಿ ಬಡ್ಡಿ ಮಗನ್ ಇನ್ನೂ ಬಂದಿಲ್ಲ ಗಾಯಸ್. ಯಾರಿದು? ಇವನು 3ನೇ ಸಲ ತಿನ್ನಕ್ ನಿಲ್ಸು. ಇವೆಲ್ಲ ಬೇಡ ನನ್ನ ಹತ್ರ ರಾಜು, ಕೆಲಸದಿಂದ ಕಿತ್ತಾಕ್ಬಿಡ್ತೀನಿ. ಈಗ ನಮ್ಮ 3ನೇ ಟೀ ಬ್ರೇಕ್ ಸಮಯ. 1 ಅವರ್ಗೆ ಒಂದೊಂದ್ಸಲಿ ಬ್ರೇಕ್ ತಗೊಳ್ಳೋದು ಹೊಡಿಯೋದು. ಹೇಳಕ್ಕಂತೂ ಎಲ್ಲೂ ನಿಲ್ಲಿಸ್ತಾ ಇಲ್ಲ. ಈ ನನ್ನ ಮಗ ಬರೀ ತಿನ್ನೋದ್ ಬಿಟ್ರೆ ಏನೂ ಮಾಡ್ತಾ ಇಲ್ಲ. ಬರೀ ತಿನ್ನು ಮಲಗಂಗಿದ್ರೆ ಇಲ್ಲಿ ಏನಕ್ಕೋ ಬಂದೆ. ಮನೇಲೆ ಮಲಗ್ಬೋದಿತ್ತು. ಗಾಡಿ ಓಡಿಸ್ತಿಲ್ವ ನಾನು? ಏನ್ ಗಾಡಿ ಓಡಿಸ್ತಿದ್ಯಾ? ಇಲ್ಲಿ ಗುಡ್ ಮಾರ್ನಿಂಗ್. ಎಲ್ಲ ನಿನ್ ಬ್ಲಾಗ್ ಅಷ್ಟೇನಾ? ಕೊಡಿಲಿ. ಬನ್ನಿ ಗಾಯ್ಸ್, ನಿಮ್ಗೆ ತಮಿಳು ಓದೋದು ಹೇಳ್ಕೊಡ್ತೀನಿ. ಕಮ್ ಆನ್, ಐ ಶೋ ಯು. ಎಲ್ಲಿದೆ? ಊಕುಲ್ ಸೊನ್ನೆ ಸಾದ್ರಂ. ದಿಸ್ ಇಸ್ ಸಾದ್ರಂಪುರಂ. ಅವ್ನು ನೋಡ್ರಿ ನಾಮಕ್ಕಲ್ಲು ಅಂತ, ನೀವ್ ಯಾವ್ದು ಶೇಷಾದ್ರಿಪುರಂ ಅಂತ ಯಾವ್ದನ ಒಂದ್ ಆಂಗಲ್ ಅಲ್ಲಿ ಮಾಡಲ್ಲಿ. ಇವಂಗ್ ವಿಡಿಯೋ ಮಾಡಕ್ ಬರಲ್ಲ ಗಾಯ್ಸ್. ಇವನು 3 ಸಲ ತಿಂದು ಏಲಕ್ ಜಾಗ ಹುಡುಕ್ತಾವ. ಈಗ 3ನೇ ಬ್ರೇಕ್. 1 ಅವರು ಹೊಡೆಯೋದು ನಿಲ್ಸೋದು. ಇನ್ನ ಎಷ್ಟು ಕಿಲೋಮೀಟರ್ ಐತೆ ಮಚ್ಚ? 50. ಇದ್ಯಾವಾಗ ಬರೋದು? 72 ಏರ್ ಪಿನ್ಸ್ ಸ್ಟಾರ್ಟ್ ಇವಾಗ
ಇವಾಗ ಸ್ಟಾರ್ಟಾ? ಇನ್ನೊಂದು 30 ಕಿಲೋಮೀಟರ್ ಸ್ಟಾರ್ಟ್. ಇನ್ನೊಂದು 30 ಮತ್ತೆ ಆ ಏರ್ ಪಿನ್ಸ್ ಬರೀ 20 ಕಿಲೋಮೀಟರ್ ಅಷ್ಟೇ. ಬಿಜಿ ಇದ್ದಾನೆ ಅವನು ಬ್ಲಾಗ್ ಮಾಡೋದ್ರಲ್ಲಿ. ಓಕೆ ಗಾಯ್ಸ್, ಮತ್ತೊಂದು ಬ್ರೇಕ್ ಹಾಕೊಂಡು ಮತ್ತೆ ಕೊಳ್ಳಿ ಹಿಲ್ಸ್ ಹತ್ರ ಸಿಗ್ತೀನಿ ನಿಮ್ಗೆ. ಬಾಮ ಯಾಕೋ ನಿಮ್ ಬ್ಲಾಗಲ್ಲಿ ಬರ್ತಾ ಇಲ್ಲ ಜಾಸ್ತಿ. ಏನ್ ಮಾಡೋದು, ಫುಲ್ ಬಿಸಿ ಆಗಿದ್ದೀನಿ. ಏನ್ ಬಿಸಿ, ರೀಲ್ಸ್ ನೋಡ್ಕೊಂಡಿರ್ತಾನೆ. ನಾನು ಹಿಂದೆ ಕೂತ್ಕೊಂಡು ಕುಂಡಿ ಉದುರಿಸ್ಕೊಂಡು ಇವ್ರು ಯಾವಾಗ ನಿಲ್ಲಿಸ್ತಾರ ಅಂತ ನನ್ನ ಮಗನ್ ಕಾಯ್ಬೇಕು. ಯಾಕಂದ್ರೆ ಫಸ್ಟ್ ಗಾಡಿ ಇವ್ರದೆ. ಇವ್ರು 1 hour ಆಗೋ ಗಂಟ ನಿಲ್ಸಲ್ಲ. ಇವನು ರೀಲ್ಸ್ ಅಂತ ಇಲ್ಲ, ಅಲ್ಲಿ ತಾನು ಪ್ಲಾನ್ ಮಾಡೋದು, ಎಲ್ಲಿ ಗಾಡಿ ಹಾಕ್ಬೇಕು, ಎಲ್ಲಿಲ್ಲ ಎಲ್ಲೇನಿಲ್ಲ ಅಂತ. ನೀನ್ ರೀಲ್ಸ್ ನೋಡ್ತಾ ಇಲ್ಲ, ತಾಯಣ್ಣ ಪ್ಲಾನ್ ಮ್ಯಾನ್. ಸಾಂಗ್ ಕೇಳ್ತಾ ಇದೀನಿ. ಓಕೆ, ಮತ್ತೆ ಭೇಟಿ ಹೋಗೋಣ ವಿರಾಮದ ನಂತರ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಈಗ ತಾನೇ ನಾವು ಕೊಳ್ಳಿ ಹಿಲ್ಸು ಹೇರ್ ಪಿನ್ಸ್ ಕರ್ಸ್ ಅಲ್ಲ, ಹೇರ್ ಪಿನ್ ಕರ್ಸ್ಗೆ ಎಂಟ್ರಿ ಆಗಿದ್ದೀರಿ. ಈಗ ಅಸಲಿ ಮಜಾ ಇರೋದು ಇವಾಗ. ಆಲ್ರೆಡಿ ನಮ್ಮ ರಥಗಳು ನೋಡಿ ರೆಡಿ ಇದೆ. ಸಾರಿ, ನೋಡಿ ನಮ್ಮ ರಥಗಳೆಲ್ಲ ರೆಡಿ ಇದೆ. ಒಂದು RS 200, R15 ಎಕ್ಸ್ಪಲ್ಸ್, ಹಿಂದೆ ಒಂದು 220 ಇದೆ. ಈಗ ಅಸಲಿ ಆಟೋ ಶುರು. ಬನ್ನಿ, ಫಾರ್ ದ ಫಸ್ಟ್ ಟೈಮ್ ನಾನು ಕೂಡ ಕೊಳ್ಳಿ ಹಿಲ್ಸ್ನ ಎಕ್ಸ್ಪ್ಲೋರ್ ಮಾಡೋಣ. ಕಾರ್ತಿಕ್ 20 ಸಲ ಬಂದು ಹೋಗೋನಂತೆ ಚಿಕ್ಕ ವಯಸ್ಸಾಗಿದ್ದಾಗ. ಇವಾಗ ನೆನಪಿಲ್ಲ ಅವನಿಗೆ. ಅಂಡರ್ವೇರ್ ಇಲ್ದಿರ ಬಂದಿದ್ನಂತೆ ಅವಾಗ. ಅವನೇ ಹೇಳ್ಕೊಂತ ಇದ್ದಾನೆ. ಚಿಕ್ಕ ಮೆಮೊರೀಸ್, ನಂಗೆ ಅದೆಲ್ಲ ನೆನಪೇ ಇರಲ್ಲ. ಅವ್ನಿಗೆ ಅದು ಹೆಂಗಿತ್ತು ಗೊತ್ತಿಲ್ಲ. ಗೊತ್ತಾಯ್ತಂಗ ವಿಡಿಯೋ ನೋಡಿದ್ದೆ ನಾನು. ಇವಾಗ ಒಂದು ಪ್ಲಾಸ್ಟರ್ ಎಲ್ಲಿಂದ ಕೊಡ್ತೀಯ? ಇದೇ ಇದೆಯಲ್ಲ, ಮೊಬೈಲ್ ಬಿದ್ರೆ ಮಾತ್ರ ದಡಿಯ ಗೋತ. ಬಿಡು. ಸೊ ಹುಷಾರು. ಇರಿ, ನಮ್ಮವನು ಇಳಿಬೇಕಂತ. ನಮಸ್ತೆ, ನಾನು ಇಳಿಯೋ, ಹಿಡ್ಕೊಂಡಿದ್ದೀನಿ. ಎಲ್ಲೋ ನೀನು? ಹೇಳ್ದ ಬ್ರೋ. ನೀವ್ಯಾಕೆ ಬ್ರೋ ಡಲ್ ಆಗಿದ್ದೀರಾ? ನಿಮ್ಗೆ ಗೊತ್ತಲ್ಲ ನಂಗೆ ಜ್ವರ. ಅವ್ನು ಗೊತ್ತೇ ಗಿಳಿಯೋವರೆಗೂ ಇವ್ರದ್ದೇನಿದು ರೈಡ್ ಅವ್ರಿಗೆ ಬಿಟ್ರೆ ಸಾಕು, ಹೋಗ್ತಾ ಇರ್ತಾರೆ. ನಾವಿದ್ದೀರಿ ಅಂತ ಜೊತೆಲಿದ್ದಾರೆ ಅಷ್ಟೇ. ಇರಿ, ಈಗ ಬ್ಯಾಕ್ ಕ್ಯಾಮ್ರಾ ಆನ್ ಮಾಡ್ತೀನಿ. ಇಲ್ಲೊಂದು ಮಾತಾಡ ಶುರು ಮಾಡ. ಇಲ್ಲೊಂದು ರಹಸ್ಯ ಹುಡುಕಾಟ ನಡೀತಿದೆ ನೋಡಿ ಗೆಳೆಯರೆ. ಬೆಳಂಬೆಳಗ್ಗೆ ನಾವು ಬೆಂಗಳೂರಿಂದ ಬಂದ್ರೆ ಈ ನನ್ನ ಮಗ ಕಳೆದಾಕೊಂಡ್ಬಿಟ್ಟವನೆ. ಏನಾಯ್ತು ಸಚಿನ್ ಅವರೇ, ಸ್ವಲ್ಪ ವಿವರವಾಗಿ ಹೇಳ್ತೀರಾ? ಇರಿ, ಅದು GoPro ಕ್ಯಾಮ್ರಾವನ್ನು ಜೋಡಿಸ್ಬೇಕಾದ್ರೆ ಅದರ ನಟ್ಟು ಬೋಲ್ಟ್ ಎಲ್ಲ ಉದುರು ಹೋಗ್ಬಿಟ್ಟಿದೆ. ಅಲ್ಲ, ಇಷ್ಟು ದೂರ ಬಂದು ಈಗಾದ್ರೆ ಮುಂದೆ ಏನ್ ಕತೆ? ಮುಂದೆ ಇಲ್ಲ, ಹಿಂದೆನೆ ನೋಡ್ಬೇಕು ಇವಾಗ. ಹಿಂದೆ ಈಗ ಅದು ಸಿಕ್ಕಿಲ್ಲ ಅಂದ್ರೆ ಮುಂದಿನ ಸೊಲ್ಯೂಷನ್ ಇಲ್ಲಿ ಬಿತ್ತ ಇಲ್ಲ ಅಂದ್ರೆ ಎಲ್ಲಾದ್ರೂ ಬಿತ್ತ. ಈಗ ನಮ್ಮ ಜೊತೆ TV9 ಗಣಿಯವರು ಕೂಡ ಆಗಮಿಸಿದ್ದಾರೆ. ಅವ್ರ ಮುಖ ತೋರ್ಸಲ್ಲ ಅಷ್ಟೇ. ನೋಡಿ ಎಷ್ಟು ಚಂದ ಕಾಣ್ದ. ಇವನಿಗೆ ಮಾತ್ರ ಎಲ್ಲ ಮ್ಯಾಚಿಂಗ್ ಬೇಕು. ನೋಡಿ, ಇವ್ನ ಗಾಡಿ ಇದೆಯಲ್ಲ, ಇದು ಇವನ್ ಗಾಡಿ. ಓಕೆನಾ? ಬ್ಲ್ಯಾಕು ಗ್ರೇ. ಅಣ್ಣಂಗೆ ಜಾಕೆಟು ಅದೇ ಬೇಕು. ಹೆಲ್ಮೆಟ್ ನೋಡಿ, ಇದು ಅದೇ ಬೇಕು. ಗ್ಲೌಸ್ ನೋಡಿ, ಇದು ಅದೇ ಕಲರ್ ಬೇಕು. ಶೂ ನೋಡಿ, ಪ್ಯಾಂಟ್ ಒಂದು ಹಾಕಿಲ್ಲ, ಮಳೆ ಬಂದ್ರೆ ಹಾಕ್ಬಿಡ್ತಾನೆ. ಅಂದ್ರೆ ಕಲರ್ ಪ್ಯಾಂಟ್ ಹಾಕ್ತಾನೆ, ಆ ಕಲರ್. ಸೊ ಗೈಸ್, ಯಾರಿಗಾದ್ರೂ ಆ ಪಾರ್ಟ್ ಸಿಕ್ಕರೆ ಮತ್ತೆ ಕಾಲ್ ಮಾಡಿ, ಬರೋ ವರ್ಷ ಬಂದು ತಗೊಂತೀರಿ. ಸಚಿನ್ ಅವರು ತುಂಬಾ ಹುಡುಕಾಟದಲ್ಲಿದ್ದಾರೆ. ಅಂತೂ ಇಂತೂ ಕೊಳ್ಳಿ ಹಿಲ್ಸ್ ಹತ್ತತ್ರ ಬಂದಿದ್ದೀವಿ. ಮುಂದೇನಾಗುತ್ತೆ ವೀಕ್ಷಿಸಿ, ಕಾದು ನೋಡಿ. ಕೊನೆಗೂ ಹೆಲ್ಮೆಟ್ ಬಿಚ್ಚಿದ ಕರ್ಣ ಬ್ರೋ ಅವ್ರು ಓಡಾಕ್ತಾ ಇದ್ದಾರೆ. ಇವನ್ ನೋಡಿ ಜುಗಾಡ್ ಮಾಡ್ತಾವನೆ. ನೋಡಿ ಅದಕ್ಕೆ ಇಂಡಿಯನ್ಸ್ ಅನ್ನೋದು. ಇದೆಲ್ಲ ನಮ್ ಕಡೆ ಮಾತ್ರ ಸಾಧ್ಯ. ಒಂದ್ ಮೊಬೈಲ್ ಬಿದ್ರೆ ಮಾತ್ರ ಅಸಾಧ್ಯ. ಅದ್ರಾಗ ಏನಾದ್ರೂ ಕಾಣಿಸ್ತೈತಾ? ಹೆಂಗ ಮಾಡ್ತಾವನೆ ನೋಡು. ಲಗೇಜ್, ನಾನು ಲಗೇಜ್ ಒಳ್ಳೆ 2.5 ಲಕ್ಷ 3 ಲಕ್ಷ ಕೊಟ್ಟು ಗಾಡಿ ಇಸ್ಕೊಂಡ್ರೆ ಲಗೇಜ್ ಹಾಕೋ ತರ ಮಾಡಿ. ಗಾಯ್ಸ್, ಹತ್ರದಿಂದ ನೋಡ್ಬೇಡಿ ಇವನ್ನ.
ನೋಡಿ ಲಾಸ್ಟ್ಗೆ ಜುಗಾಡೆಲ್ಲ ವಾಪಸ್ ಬಿಟ್ಟು ಬುದ್ಧಿ ಕಲ್ತು ಮುಚ್ಕೊಂಡು ಹೆಲ್ಮೆಟ್ ಮೌಂಟ್ ಹಾಕೊಂಡಿದ್ದಾನೆ. ಆಗಲ್ಲ, ಅದು ಉದ್ರೋಗುತ್ತೆ ಪಕ್ಕ 200%. ಇಬ್ಬರ ಜಿಗ್ಗ ಜಿಗ್ಗಿ ಯಾರು ಗೆಲ್ತಾರೆ? ಕೌಶಿಕ್ ಬ್ರೋ ಗೆಲ್ತಾರೆ. ನಾನ್ ಗೆಲ್ಲಲ್ಲ, ನಾನ್ ಜೀವನದಲ್ಲಿ ಗೆಲ್ಲ ತುಂಬಾ ಕಡಿಮೆ. ಹೆಲ್ಮೆಟ್ ಬಿಚ್ ಮಾತಾಡು. ನಾನ್ ಬಿಚ್ಚಲ್ಲ ಸರ್. ನಮಸ್ತೆ ಸಾರ್. ಮುಖ ಸ್ವಲ್ಪ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಒಂದಕ್ಕೋದ್ರು ಮೊಬೈಲ್ ಬೇಕು, ಎರಡಕ್ಕೋದ್ರು ಮೊಬೈಲ್ ಬೇಕು, ಎಲ್ಲೋದ್ರು ಮೊಬೈಲ್ ಬೇಕು. ಆಲ್ರೆಡಿ ಆನ್ ಮಾಡಿದೀನಿ. ಅವ್ರು ನೆಂದೋದ್ರು ಅಲ್ಲಿ. ಮೊಬೈಲ್ ಇಲ್ದಿರ ಅವ್ನು ಇರಲ್ಲ. ನಾನ್ ರೆಡಿ. ಇದಕ್ಕೇನ್ ಪ್ರತಿಕ್ರಿಯೆ ಕೊಡ್ತೀರಾ ಸಚಿನ್ ಅವರೇ? ಅಲ್ಲೋಡ್ ಮಗೆ ನೋ ಕಮೆಂಟ್ಸ್.